ರಾಜಾದಿರಾಜನು ಅಂತ್ಯವೇ ಇಲ್ಲದಂಥ ರಾಜ್ಯವನ್ನು ಸ್ಥಾಪಿಸುವಾತನೂ ಆಗಿರುವಂಥ ಶ್ರೀ ಯೇಸು ಕ್ರಿಸ್ತನ ಪವಿತ್ರವಾದ ನಾಮದಲ್ಲಿ ಎಲ್ಲ ವೀಕ್ಷಕರಿಗೆ ಶಾಂತಿ ಸಮಾಧಾನವು ಉಂಟಾಗಲಿ. ಕರ್ತನಲ್ಲಿ ಪ್ರಿಯ ವೀಕ್ಷಕರೇ, ಮಹೋನ್ನತ ದೇವರ ಸಹಾಯದಿಂದಾಗಿ ಮತ್ತೊಂದು ಆವರ್ತಿ ದೇವರ ವಾಕ್ಯವನ್ನು ಆಲಿಸುವಂತೆ ದೇವರು ಈ ಒಂದು ಅವಕಾಶವನ್ನು ನಮಗೆ ಒದಗಿಸಿಕೊಟ್ಟಿದ್ದಾರೆ. ಅದಕ್ಕಾಗಿ ತಂದೆಯ ದೇವರಿಗೆ ಮಹಿಮೆಯು ಕ್ರಿಸ್ತೇಸುವಿನ ನಾಮದಲ್ಲಿ ಉಂಟಾಗಲಿ. ಎಲ್ಲರೂ ಸಹ ದೇವರ ಮಹಾನ್ ಕೃಪೆಯಿಂದ ಸುರಕ್ಷಿತವಾಗಿ ಕಾಪಾಡಲ್ಪಟ್ಟು ನಡೆಸಲ್ಪಟ್ಟಿದ್ದೇವೆ. ಇವತ್ತಿನ ಈ ಒಂದು ವಾಕ್ಯದ ಧ್ಯಾನವನ್ನು ನಾವು ಆರಂಭಿಸುವುದಕ್ಕೆ ಮುನ್ನ ಪವಿತ್ರಾತ್ಮನ ಸಹಾಯಕ್ಕಾಗಿ ಪ್ರಾರ್ಥನೆ ಮಾಡಿ ನಂತರ ನಾವು ವಾಕ್ಯದ ಧ್ಯಾನಕ್ಕೆ ಹೋಗೋಣ. ಪ್ರಾರ್ಥಿಸಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯ ದೇವರೇ, ನಿಮ್ಮ ನಾಮಕ್ಕೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ. ನಮ್ಮನ್ನು ಕಾಪಾಡಿರ್ತಕ್ಕಂಥ ತಂದೆಯೇ, ನಿಮಗೆ ಸ್ತೋತ್ರ. ಈ ಸಮಯದಲ್ಲಿ ವಾಕ್ಯವನ್ನು ನಾವು ಧ್ಯಾನ ಮಾಡುವಾಗ ವಾಕ್ಯದಲ್ಲಿರ್ತಕ್ಕಂಥ ಸತ್ಯಾರ್ಥಗಳನ್ನು ನಮಗೆ ಅರ್ಥ ಮಾಡಿಸಿರಿ. ವಾಕ್ಯದ ಮುಖಾಂತರ ನಮ್ಮೊಂದಿಗೆ ಮಾತನಾಡಿ. ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆ, ಆಮೇನ್. ಇವತ್ತಿನ ವಾಕ್ಯದ ಧ್ಯಾನವು ಸೇನಾಧೀಶ್ವರನ ಸಹಾಯ. ಸೇನಾಧೀಶ್ವರನ ಸಹಾಯ ಎನ್ನುವಂಥ ಈ ಒಂದು ಶೀರ್ಷಿಕೆಯ ಮೇಲೆ ನಾವು ವಾಕ್ಯವನ್ನು ಅಧ್ಯಯನ ಮಾಡುವಂಥವರಾಗಿದ್ದೇವೆ. ಒಂದಲ್ಲ ಒಂದು ಸಮಯದಲ್ಲಿ ನಿಸ್ಸಹಾಯಕ ಸ್ಥಿತಿಯಲ್ಲಿದ್ದಿರತಕ್ಕಂಥದ್ದನ್ನು ನೀವು ನೆನೆಸಿಕೊಳ್ಳಿ. ನಿಮಗೆ ಒಂದು ಅಗತ್ಯವಿರುತ್ತದೆ. ಈ ಸಮಾಜದಲ್ಲಿ ವಾಸ ಮಾಡುವಾಗ ನೀವು ಸಹಾಯವನ್ನು ಬಯಸಿರುತ್ತೀರಾ, ಆದರೆ ಸಹಾಯ ಮಾಡಲು ಯಾರೂ ಮುಂದೆ ಬಂದಿರುವುದಿಲ್ಲ. ಎಲ್ಲರ ಒಂದು ಜೀವನದಲ್ಲಿಯೂ ಸಹ ಈ ರೀತಿಯಾಗಿರ್ತಕ್ಕಂಥ ಸನ್ನಿವೇಶಗಳು ಎದುರಾಗಿರುತ್ತವೆ. ನನಗೆ ಅನಿಸಿದಾಗ ಸಹಾಯ ಮಾಡುತ್ತೇನೆ ಎನ್ನುವುದು ಅದು ಸಹಾಯವಲ್ಲ ಎನಿಸಿಕೊಳ್ಳುವುದಿಲ್ಲ. ಎಲ್ಲಿ ಅಗತ್ಯವಿರುತ್ತದೋ ಅಲ್ಲಿ ಮಾಡುವುದು ಸಹಾಯ. ಇತರರು ನಮಗೆ ಸಹಾಯ ಮಾಡಬೇಕಾದರೆ ನಾನು ಅವರಿಗೆ ಸಹಾಯ ಮಾಡಿದರೆ ನನಗೇನು ಉಪಯೋಗ ಎಂದು ಆಲೋಚನೆ ಮಾಡುವ ಸ್ವಾರ್ಥ ಪೂರಿತ ಈ ಜಗತ್ತಿನಲ್ಲಿ ಖಂಡಿತ ನಮಗೆ ಆ ಸೃಷ್ಟಿಕರ್ತನ ಸಹಾಯವು ಅತ್ಯಗತ್ಯವಾಗಿದೆ. ಅನೇಕರನ್ನು ನಾವು ನಂಬಿಕೊಂಡಿರುವಾಗ ಆತ್ಮೀಯರೇ ನಮಗೆ ಸಹಾಯವಾಗುವ ಆ ಸನ್ನಿವೇಶಗಳಲ್ಲಿ, ಸಹಾಯ ಅಗತ್ಯವಿದ್ದ ಸಮಯದಲ್ಲಿ ನೀವ್ಯಾರೋ ನಾನು ಅರಿಯೇನು ಎಂಬುವಂತೆ ಮುಖವನ್ನು ಓರೆ ಮಾಡಿಕೊಂಡು ಹೋಗುವ ಸನ್ನಿವೇಶಗಳು ಇದೆ. ಕೆಲವು ವಿಷಯಗಳನ್ನು ನೆನೆಸಿಕೊಂಡಾಗ ನನ್ನವರು ಎಂದು ಹೇಳಿಕೊಳ್ಳುತ್ತಿರುವ ಈ ಜನರು ನನಗೆ ಅಗತ್ಯವಿರುವ ಸಹಾಯದ ಅಗತ್ಯವಿರುವ ಆ ಸನ್ನಿವೇಶದಲ್ಲಿ ನಿನ್ನನ್ನು ನಾನು ಅರಿಯ ಎನ್ನುವಂತೆ ದೂರ ಹೋಗಿರ್ತಕ್ಕಂಥದ್ದು. ಇವರ ನನ್ನವರು ಎಂದು ಪ್ರಶ್ನಿಸುವ ಉಪಾಧಿಯಲ್ಲಿ ಇರತಕ್ಕಂಥದ್ದು ಆ ಅನುಭವವೂ ಸಹ ನಿಮಗೆ ಖಂಡಿತ ಇರಬಹುದು. ಮನುಷ್ಯರು ಮಾತಿನಲ್ಲಿ ತಪ್ಪುತ್ತಾರೆ. ಮನುಷ್ಯರು ಮಾತುಗಳನ್ನು ಬದಲಾಯಿಸುತ್ತಾರೆ. ಮನುಷ್ಯರು ಮನಸ್ಸಿನ ಸ್ಥಿತಿಯ ಹಾಗೆ ಅವರು ನಡೆದುಕೊಳ್ಳುತ್ತಾರೆ. ಅನೇಕ ವೇಳೆ ನಾವು ಮನುಷ್ಯರನ್ನೇ ಆತುಕೊಂಡಿರ್ತೇವೆ. ಇವರಿದ್ದರೆ ಸಾಕು ನನಗೆ ನನ್ನ ಜೀವಮಾನದಲ್ಲಿ ಎಂಬುದಾಗಿ. ಅದಕ್ಕೆ ಕೆಲವು ಸಮಯಗಳಲ್ಲಿ ನಾವು ಸಂದಿಗ್ಧವಾಗಿರ್ತಕ್ಕಂಥ ಕಷ್ಟದ ಸನ್ನಿವೇಶಗಳನ್ನು ನಾವು ಎದುರಿಸಬೇಕಾಗುತ್ತದೆ. ನಾವು ಅರ್ಥ ಮಾಡಿಕೊಳ್ಳಬೇಕು, ಯಾರು ಎಷ್ಟು ಸಹಾಯ ಮಾಡುವವರಾಗಿದ್ದರೂ ಸಹ ಅವರು ಕೇವಲ ಮನುಷ್ಯ ಮಾತ್ರದವರು ಎಂಬುದನ್ನು. ಅನೇಕರು ಈ ಒಂದು ಕಷ್ಟದ ಪರಿಸ್ಥಿತಿಗಳಲ್ಲಿ ಇರುವಂತಹ ಸಂದರ್ಭಗಳಲ್ಲಿ ಇನ್ನು ಯಾರೂ ಸಹ ಅವರ ಬಳಿಗೆ ಬಾರದ ಪರಿಸ್ಥಿತಿಯಲ್ಲಿ ಕೊನೆಗೆ ಹೋಗುವಂಥದ್ದು ಸೃಷ್ಟಿಕರ್ತನ ಬಳಿಗೆ. ದೇವರು ನಿಮ್ಮ ಜೀವಮಾನದಲ್ಲಿ ಒಂದು ಆಯ್ಕೆಯೋಪಾದಿಯಲ್ಲಿ ಎಲ್ಲೋ ಒಂದು ಕಡೆ ಇಡುವುದಾದರೆ ಖಂಡಿತ ಆತನ ಮಹತ್ವವು ನಮಗೆ ಇನ್ನೂ ಗೊತ್ತಿಲ್ಲ ಎಂಬುದಾಗಿರ್ತ. ಎಲ್ಲ ಪ್ರಯತ್ನಗಳನ್ನು ಮಾಡಿ ಆದ ನಂತರ
ದೇವರ ಬಳಿಗೆ ಹೋಗುವುದು ಅದು ಒಂದು ಕೊನೆಯ ಪ್ರಯತ್ನ ಎಂಬುದಾಗಿ ನಮ್ಮ ಜೀವಮಾನದಲ್ಲಿ ಇರಬಾರದು. ಆ ರೀತಿ ಆಗಿರುವಂಥದ್ದು ಸಹ ನಿಮ್ಮ ಗಮನಕ್ಕೆ ಬಂದಿರಬಹುದು. ದೇವರನ್ನು ಬಿಟ್ಟು ದೂರ ಹೋದಾಗ ಯಾವ ರೀತಿಯಾದ ಪರಿಸ್ಥಿತಿ ಆದವು. ಇವರೇ ನನ್ನವರು, ಇವರು ಮಾತ್ರ ನಾನು ನಂಬಿಕೊಂಡ್ರೆ ಸಾಕೆಂಬುದಾಗ ನನ್ನವರು ಎಂದುಕೊಂಡವರು ಕಾಲು ಕೆಳಗೆ ಹಾಕಿ ತುಳಿದು ಇರುವಂತಹ ಪರಿಸ್ಥಿತಿಗಳನ್ನು ನೆನೆಸಿಕೊಂಡಾಗ ಕಣ್ಣಲ್ಲೇ ನೀರು ಬರದೇ ಇರಲಿಕ್ಕೆ ಸಾಧ್ಯವಿಲ್ಲ. ಈ ಲೋಕದ ಜನರು ನೀವು ಚೆನ್ನಾಗಿರುವಾಗ ನಿಮ್ಮ ಬಳಿಯಲ್ಲಿ ನನ್ನವರೆಂದು ಹೇಳಿಕೊಂಡು ತಿರುಗುತ್ತಾರೆ. ನೀವು ಒಂದು ನಿಸ್ಸಹಾಯಕ ಸ್ಥಿತಿಯಲ್ಲಿದ್ದಾಗ ಸಹಾಯ ಮಾಡಲಿಕ್ಕೆ ಅವರು ನನಗೆ ತಿಳಿಯದು ಎಂಬುದಾಗಿ ದೂರ ಹೋಗುವಂಥದ್ದು ಇದೆ. ಸತ್ಯವೇದದಲ್ಲಿ ಭಕ್ತನು ಹೇಳ್ತಾನೆ, ದೇವರೇ ನನ್ನ ಬಂಡೆ, ನನ್ನ ಬಲವಾದ ಕೋಟೆ, ನನ್ನ ಆಶ್ರಯ ದುರ್ಗವು ಎಂಬುದಾಗಿ. ಯಾಕೆ? ಆತನು ಎಲ್ಲ ಪರಿಸ್ಥಿತಿಗಳಲ್ಲಿಯೂ ಸಹ ಆ ಭಕ್ತರು ಆ ಸೃಷ್ಟಿಕರ್ತನ ಒಂದು ನಡೆಸುವಿಕೆಯನ್ನು ಅನುಭವಿಸಿದ್ದಾರೆ. ಸೃಷ್ಟಿಕರ್ತನ ಆ ಒಂದು ಬಲಪಡಿಸುವ ಶಕ್ತಿಯನ್ನು ಅವರು ಹೊಂದಿದ್ದಾರೆ. ಯುದ್ಧ ಮಾಡುವುದರಲ್ಲಿ, ಯುದ್ಧ ಭೂಮಿಯಲ್ಲಿ ಗುರಾಣಿಯು ಬಹಳ ಪ್ರಾಮುಖ್ಯ. ಎದುರು ಬರುವಂಥ ಆಯುಧಗಳನ್ನು ತಡೆಯುವುದಕ್ಕೆ, ವಿಶ್ರಮಿಸಿಕೊಳ್ಳಲು ಒಂದು ಆಶ್ರಯವು ಬಹು ಪ್ರಾಮುಖ್ಯವಾಗಿದೆ. ಮಳೆ ಬಿಸಿಲಿನಿಂದ ನಮ್ಮನ್ನು ಸಂರಕ್ಷಿಸಲು, ನಮ್ಮನ್ನು ಭದ್ರವಾಗಿಡುವುದಕ್ಕೆ ಆ ಸೃಷ್ಟಿಕರ್ತನು ಸಹ ನನಗೆ ಸಂರಕ್ಷಕನು, ಎಲ್ಲವುಗಳಿಂದ ನನ್ನನ್ನು ಬಿಡಿಸುವ ಆತನೆಂಬುವಂಥ ರೀತಿಯಲ್ಲಿ ಭಕ್ತಾದಿಗಳು ಸತ್ಯವೇದದಲ್ಲಿ ವಿವರಿಸಿರ್ತಕ್ಕಂಥ ನಾವು ಕಾಣುತ್ತೇವೆ. ಅನೇಕರು ದೇವರ ಮಕ್ಕಳು ನಿಷ್ಠಾವಂತರಾಗಿ ಬೆಳೆಯುತ್ತಿರಬೇಕಾದರೆ ಅವರನ್ನು ತುಳಿಯುವಂಥ ಆಲೋಚನೆಗಳನ್ನು ಮಾಡಿಕೊಳ್ಳುವಂಥವರಿದ್ದಾರೆ. ಅವರು ಸಮೂಹವಾಗಿರಬಹುದು. ಅವರ ಆಲೋಚನೆಗಳು ಮನಸ್ಸಿಗೆ ಕೇಳುವಂಥ ಕಿವಿಗಳಿಗೆ ಒಂದು ರೀತಿ ಭಯ ಹುಟ್ಟಿಸುವಂಥವುಗಳಾಗಿರ್ಬೋದು. ಆದರೂ ಸಹ ಎದುರುಕೊಳ್ಳುವಂಥ ಅಗತ್ಯವಿಲ್ಲ. ಒಂದು ವೇಳೆ ನೀವು ನಿಷ್ಠಾವಂತರಾಗಿದ್ದರೆ, ಒಂದು ವೇಳೆ ನೀವು ಆ ಸೃಷ್ಟಿಕರ್ತನಿಗೆ ಭಯಭಕ್ತುಳ್ಳವರಾಗಿದ್ದರೆ, ಖಂಡಿತ ನಿಮಗೆ ಎದುರಾಗಿ ಕಲ್ಪಿಸುವಂಥ ಯಾವುದೇ ಆಲೋಚನೆಗಳಲ್ಲೂ ಸಹ ಅವು ನಿಲ್ಲುವುದಿಲ್ಲ. ಸತ್ಯವೇದದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಜ್ಞಾನೋಕ್ತಿಯಲ್ಲಿ 21 ಆ ವಾಕ್ಯವನ್ನು ಓದೋಣ. 21:30 ಇಲ್ಲಿ ಮನುಷ್ಯರ ಆಲೋಚನೆಗಳು ಯಾವ ರೀತಿಯಾಗಿರುತ್ತವೆ, ಅದು ದೇವರ ಮಕ್ಕಳಿಗೆ ವಿರುದ್ಧವಾಗಿ ಮಾಡುವಾಗಲೂ ಸಹ ಅವುಗಳ ಒಂದು ಪ್ರಯೋಜನ ಅಥವಾ ಪ್ರಭಾವ ಯಾವ ರೀತಿ ಇರುತ್ತೆ ಎಂಬುದಾಗಿ ನಾವು ನೋಡುವಾಗ, ಯಾವ ಜ್ಞಾನವು, ಯಾವ ವಿವೇಕವು, ಯಾವ ಆಲೋಚನೆಯು ಯೆಹೋವನೆದುರಿಗೆ ನಿಲ್ಲುವುದಿಲ್ಲ ಎಂಬುದಾಗಿ. ಯಾವ ಆಲೋಚನೆವಾಗಲಿ, ಯಾವ ಜ್ಞಾನವಾಗಲಿ ಯೆಹೋವನೆದುರಿಗೆ ನಿಲ್ಲುವುದಿಲ್ಲ. ಅಶ್ವಬಲವು ಯುದ್ಧ ದಿನಕ್ಕಾಗಿ ಸನ್ನದ್ಧವಾಗಿದ್ದರೂ ಜಯವು ಯೆಹೋವನಿಂದಲೇ. ಒಮ್ಮೆ ಆಲೋಚನೆ ಮಾಡಿ, ದೇವರ ಮಕ್ಕಳು ಐಗುಪ್ತ ದೇಶದಿಂದ, ಆ ಶತ್ರುಗಳ ಗುಲಾಮತನದಿಂದ ಹೊರಗಡೆ ಬರುವ ಆ ಸಂದರ್ಭದಲ್ಲಿ ಸಂತೋಷದಿಂದ, ನಗುಮುಖದಿಂದ ಹೊರಗಡೆ ಬಂದರು. ಇನ್ನೇನೋ ಹೊರಗಡೆ ನಾವು ಇನ್ನು ಬಿಡುಗಡೆಯನ್ನು ಹೊಂದಿದ್ದೇವೆ ಎಂದು ಹರ್ಷಿಸುತ್ತಿರುವ ಆ ಸಂದರ್ಭದಲ್ಲಿಯೇ ಫರೋಹನ ಸೈನ್ಯವು, ರಥಬಲವು ಅವರನ್ನು ಬೆನ್ನಟ್ಟಿ ಬರುತ್ತಿರುವ ಆ ಸಂದರ್ಭ, ಸಂತೋಷದಿಂದ, ನಗುಮುಖದಿಂದ ಆನಂದ ಪಡುತ್ತಿರುವ ಆ ಮುಖಗಳಲ್ಲಿ ದುಃಖವು ಆರಂಭವಾಯಿತು. ಆದರೂ ಸಹ ಮುಂದೆ ಸಮುದ್ರ, ಕೆಂಪು ಸಮುದ್ರ ಮತ್ತು ಇನ್ನೊಂದು ಕಡೆ ಬೆಟ್ಟಗಳು, ಗುಡ್ಡಗಳು, ಅವರು ಹತ್ತಿ ಹೋಗುವುದಕ್ಕೆ ಆಗುವುದಿಲ್ಲ. ಹಿಂದೆ ಫರೋಹನ ಸೈನ್ಯ, ಮರುಭೂಮಿ, ಎಲ್ಲಿಗೆ ಹೋಗಲಿ? ಎಲ್ಲ ಮಕ್ಕಳು, ಅವ್ರಿಗಿರ್ತಕ್ಕಂಥ ಆಸ್ತಿ ಪಾಸ್ತಿ, ದನ ಕರುಗಳು ಎಲ್ಲವೂ ಸಹ ಅವುಗಳನ್ನು ಬಿಟ್ಟು ಓಡಿ ಹೋಗುವುದಕ್ಕೂ ಸಹ ಆಗುವುದಿಲ್ಲ. ಆ ಪರಿಸ್ಥಿತಿ ಸಂದಿಗ್ಧವಾಗಿರ್ತಕ್ಕಂಥ, ಕಷ್ಟಕರವಾಗಿರ್ತಕ್ಕಂಥ ಆ ಸಮಯದಲ್ಲಿಯೂ ಸಹ ದೇವರು ಅವರ ಊಹೆಗೂ ನಿಲುಕದ ಉಪಾಧಿಯಲ್ಲಿ ಕೆಂಪು ಸಮುದ್ರವನ್ನು 2 ಭಾಗವಾಗಿ ಮಾಡಿ ಅವರನ್ನು ಆ ಒಂದು ಭಯದಿಂದ, ಪ್ರಾಣಾಪಾಯದ ಪರಿಸ್ಥಿತಿಯಿಂದ ಅವರನ್ನು ರಕ್ಷಿಸಿದ್ದಾನೆ. ಅವರಿಗೆ ಆ ಸನ್ನಿವೇಶದಲ್ಲಿ, ಆ ಸಂದರ್ಭದಲ್ಲಿ ಸಹಾಯವು ಯಾವ ವ್ಯಕ್ತಿಯಿಂದ ಬರಲಿಲ್ಲ, ಯಾವ ಅರಸನಿಂದ ಬರಲಿಲ್ಲ. ಆ ಸೃಷ್ಟಿಕರ್ತನೇ ಅವರಿಗೆ ಸಹಾಯ ಮಾಡಿದ್ದಾನೆ. ಐಗುಪ್ತ ದೇಶದಿಂದ ಬಿಡಿಸಿರ್ತಕ್ಕಂಥದ್ದು ಸಹ ಆತನೇ. ಐಗುಪ್ತ ದೇಶದ ಶತ್ರು
ಒಂದು ಗುಲಾಮತನದಲ್ಲಿದ್ದಾಗ ಅವರು ದೇವರ ಸಹಾಯಕ್ಕಾಗಿ ಬೇಡ್ತಾರೆ. ದೇವರೇ, ನಾವು ನಿಮಗೆ ವಿರುದ್ಧವಾಗಿ ಪಾಪ ಮಾಡಿದ್ದೇವೆ, ನಮ್ಮನ್ನು ಮನ್ನಿಸಿರಿ, ನಮ್ಮನ್ನು ಈ ಶತ್ರುಗಳ ಗುಲಾಮತ್ವದಿಂದ, ಈ ಗುಲಾಮತನದಿಂದ ನಮ್ಮನ್ನು ಬಿಡಿಸಿರಿ ಎಂಬುದು ಅವರು ಬೇಡಿಕೊಂಡಾಗ ಮೋಶೆಯನ್ನು ಅವರು ಕಳಿಸ್ತಾರೆ. ಅಂದು ಸಹಾಯ ಮಾಡಿದ ಆತನು ಫರೋಹನ ಸೈನ್ಯವು ಬಂದು ನಿಂತಿದೆ, ಇಂದು ಸಹಾಯ ಮಾಡುವುದಿಲ್ಲವೇ ಎಂಬುವ ಆಲೋಚನೆಯನ್ನು ಅವರು ಮರೆತು ಹೋಗ್ತಾರೆ. ಅನೇಕ ವೇಳೆ ನಾವುಗಳು ಸಹ ದೇವರು ಹಿಂದೆ ಮಾಡಿರ್ತಕ್ಕಂಥ ಸಹಾಯವನ್ನು ಮರೆತು ಹೋಗಿ ನೆನಪಿಸಿಕೊಳ್ಳದೆ ನಮ್ಮ ಎದುರಿಗೆ ಇರುವಂಥ ಸಮಸ್ಯೆಯನ್ನು ನೋಡುತ್ತಾ ಈ ಸಮಸ್ಯೆಗೆ ಸಹಾಯವನ್ನು ನನಗೆ ಎಲ್ಲಿಂದ ಬರುತ್ತದೆ ಎಂಬುದಾಗಿ ಆಲೋಚನೆ ಮಾಡುತ್ತಿರುವಂಥದ್ದಿದೆ. ಒಮ್ಮೆ ಯೋಚನೆ ಮಾಡೋಣ, ಹಿಂದೆ ಇಲ್ಲಿಯವರೆಗೂ ನಮಗೆ ಸಹಾಯಕನಾಗಿ ನಡೆಸಿರತಕ್ಕಂಥ ಆತನು ಇನ್ನು ಮುಂದೆ ಸಹಾಯ ಮಾಡುವುದಿಲ್ಲವೇ? ಅಶ್ವಬಲವು ಯುದ್ಧ ದಿನಕ್ಕಾಗಿ ಸನ್ನದ್ಧವಾಗಿದ್ದರೂ ಜಯವು ಯೆಹೋವನಿಂದಲೇ. ದುಷ್ಟರು ತಮ್ಮ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ಆಲೋಚನೆ ಮಾಡಿಕೊಂಡು ಮೆರೆಯುತ್ತಿದ್ದರೂ ಜಯವು ಯೆಹೋವನದೇ. ದೇವರ ಮಕ್ಕಳು ಎಂದಿಗೂ ಸಹ ಆಶಾಭಂಗ ಪಡುವುದಿಲ್ಲ. ಯೆಹೋಶುವನ ಪ್ರವಾದನೆಯ ಗ್ರಂಥದಲ್ಲಿ 1ನೇ ಅಧ್ಯಾಯದ 5ನೇ ವಚನ, 1ನೇ ಅಧ್ಯಾಯದ 5ನೇ ವಚನದಲ್ಲಿ ಈ ರೀತಿ ವಾಕ್ಯವು ತಿಳಿಸುವಂಥದ್ದಾಗಿದೆ. ಇಲ್ಲಿ ಯೆಹೋಶುವನಿಗೆ ದೇವರು ಹೇಳುವಂಥ ಈ ಮಾತುಗಳು, ನಿನ್ನ ಜೀವಮಾನದಲ್ಲೆಲ್ಲ ಒಬ್ಬನೂ ನಿನ್ನ ಮುಂದೆ ನಿಲ್ಲನು, ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲೂ ಇರುವೆನು, ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ, ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು. ನೋಡಿ, ಎಂದಿಗೂ ಸಹ ನಾನು ನಿನ್ನನ್ನು ಬಿಡುವುದಿಲ್ಲ, ಕೈ ಬಿಡುವುದಿಲ್ಲ, ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು ಎಂಬುದಾಗಿ ನಿನಗೆ ವಿರುದ್ಧವಾಗಿ ಕಲ್ಪಿಸುವ ಯಾವ ಆಯುಧವೂ ಸಹ ಏನಾಗುವುದಿಲ್ಲಂತೆ, ಜಯಿಸುವುದಿಲ್ಲ. ನಿನ್ನ ಜೀವಮಾನದಲ್ಲೆಲ್ಲ ಒಬ್ಬನೂ ನಿನ್ನ ಮುಂದೆ ನಿಲ್ಲನು, ಒಬ್ಬನೂ ನಿಲ್ಲನು. ಆತನು ಸಹಾಯಕನಾಗಿರುವಾಗ, ಆತನು ನಮ್ಮನ್ನು ನಡೆಸುವಾಗ ನಮಗೆ ವಿರುದ್ಧವಾಗಿ ಬರುವ ಯಾವುದೇ ಆಲೋಚನೆಗಳಾಗಲಿ, ಯಾವುದೇ ರೀತಿಯಾಗಿರ್ತಕ್ಕಂಥ ಆ ಒಂದು ಕಷ್ಟಕರವಾಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿದ್ದರೂ ಸಹ ಒಂದನ್ನು ನಾವು ನೆನಪಿಸಿಕೊಳ್ಳಬೇಕು, ನಮಗೆ ಸಹಾಯವು ಆ ಸೃಷ್ಟಿಕರ್ತನಿಂದ ಬರುತ್ತದೆ. ಸೆರೆಮನೆಯಲ್ಲಿ ಹಾಕಲ್ಪಟ್ಟಂಥ ಸಮಯದಲ್ಲಿ ಪೌಲಸೀಲರು ಅವರಿಗೆ ಸಹಾಯವು ಎಲ್ಲಿಂದ ಬಂತು? ಯಾವ ವ್ಯಕ್ತಿಗಳನ್ನು ಸಹ ಅವರು ನೋಡಲಿಲ್ಲ. ನಮ್ಮನ್ನು ಬಂದು ಈ ಸೆರೆಮನೆಯಿಂದ ಬಿಡಿಸ್ತಾರೆ, ಅವರ ಅಧಿಕಾರದ ಸಹಾಯವನ್ನು ಬೇಡಿಕೊಳ್ಳಿರಿ ಎಂಬುದಾಗಿ ಸಭೆಗೆ ಅವರು ಬೇಡಿಕೊಳ್ಳಲಿಲ್ಲ. ಆದರೆ ಪ್ರಾರ್ಥನೆ ಮಾಡುವಾಗ ದೇವರು ಅದ್ಭುತವಾದಂಥ ರೀತಿಯಲ್ಲಿ ಆ ಸೆರೆಮನೆಯಿಂದ ಅವರನ್ನು ಹೊರಗೆ ತರುವಂಥವರಾಗಿದ್ದಾರೆ. ಅವರನ್ನು ಆ ಸೆರೆಮನೆಯಿಂದ ಹೊರಗಡೆ ತಂದಂಥ ಸಮಯದಲ್ಲಿ ಅವರು ಸಂತೋಷದಿಂದ ಆ ಸೃಷ್ಟಿಕರ್ತನನ್ನು ಕೊಂಡಾಡ್ತಾರೆ. ಶದ್ರಕ್, ಮೇಷಕ್, ಅಬೇದ್ನೆಗೋ ಎಂಬುವಂಥವರನ್ನು ಆ ಬೆಂಕಿಯ ಕೆರೆಯಲ್ಲಿ ಹಾಕಿರುವ ಆ ಬೆಂಕಿ ಗಂಧಗಳಿರ್ತಕ್ಕಂಥ ಬೆಂಕಿಯಿಂದ ಸುಮಾರು 7ರಷ್ಟು ಅವರು ದುಪ್ಪಟ್ಟು ಮಾಡಿರ್ತಕ್ಕಂಥ ಬೆಂಕಿಯಲ್ಲಿ ಹಾಕಲ್ಪಟ್ಟಾಗ ಅಲ್ಲಿ ಅವರು ರಾಜನ ಸಹಾಯವನ್ನು ಕೇಳಲಿಲ್ಲ, ರಾಜನ ಸಹಾಯಕ್ಕಾಗಿ ಅವರು ಕಾಯಲಿಲ್ಲ. ಆದರೆ ಸೃಷ್ಟಿಕರ್ತನ ಸಹಾಯಕ್ಕಾಗಿ ಅವರು ಕಾದರು. ಸೃಷ್ಟಿಕರ್ತನು ಸಹಾಯ ಮಾಡುತ್ತಾನೆ ಎಂಬುವ ಭರವಸೆಯಿಂದಿದ್ದರು. ಅದೇ ರೀತಿಯಲ್ಲಿ ಯೇಸು ಕ್ರಿಸ್ತನು ಅವರ ಮಧ್ಯದಲ್ಲಿ ಬರುತ್ತಾರೆ. ಇವರ ಒಂದು ಗತಿ ಅಧೋಗತಿ ಆಗುತ್ತದೆ ಎಂಬುದಾಗಿ ಅಂದುಕೊಂಡಿರ್ತಕ್ಕಂಥ ಜನರ ಮುಂದೆಯೇ ದೇವರು ಅವರನ್ನು ಘನಪಡಿಸ್ತಾರೆ. ಕೆಲವರು ನಮ್ಮನ್ನು ಅವಮಾನಪಡಿಸಬೇಕು, ದೇವರ ಮಕ್ಕಳನ್ನು ಒಳಪಡಿಸಬೇಕೆಂಬುದಾಗಿ ಕಾಯ್ತಾ ಇರ್ತಾರೆ. ಒಂದು ವೇಳೆ ನೀವು ದೇವರಿಗೆ ನಿಷ್ಠಾವಂತರಾಗಿದ್ದರೆ, ಆತನ ಆಜ್ಞೆಗಳನ್ನು ಅನುಸರಿಸುವಂಥವರಾಗಿದ್ದರೆ ಖಂಡಿತ ದೇವರು ನಿಮ್ಮನ್ನು ಅವಮಾನಪಡಿಸುವುದಕ್ಕೆ ಬಿಡುವುದಿಲ್ಲ. ಆತನು ಯಾವಾಗಲೂ ಎಂದೆಂದಿಗೂ ಸಹ ಆತನು ಸಹಾಯ ಮಾಡಲು ಸಿದ್ಧನಾಗಿದ್ದಾನೆಂಬುದನ್ನು ನಾವು ಮರೆಯಬಾರದು. ಬಲದಿಂದಲ್ಲ, ಪರಾಕ್ರಮದಿಂದಲ್ಲ, ದೇವರ ಆತ್ಮನಿಂದಲೇ ಕಾರ್ಯವು ಸಾಧಕವಾಗುತ್ತದೆ.
ಆ ಸೃಷ್ಟಿಕರ್ತನ ಸಹಾಯದಿಂದ ನಾವು ಆತನನ್ನು ಘನಪಡಿಸುವಂತೆ ಆತನು ಮಾಡುತ್ತಾನೆ. ಸತ್ಯವೇದದಲ್ಲಿ ಭಕ್ತನು ಹೇಳ್ತಾನೆ, ನೆರೆದ ಸಭೆಯ ಮಧ್ಯದಲ್ಲಿ ನಾನು ನಿನ್ನನ್ನು ಕೊಂಡಾಡುತ್ತೇನೆ, ನಿನ್ನ ಅದ್ಭುತ ಕಾರ್ಯಗಳನ್ನು ಕುರಿತಾಗಿ ನಾನು ಹೊಗಳುತ್ತೇನೆ, ಜನರಿಗೆ ತಿಳಿಯಪಡಿಸುತ್ತೇನೆ ಎಂಬುದಾಗಿ ಹೇಳ್ತಾರೆ. ಯಾಕೆ ಅಂತಂದರೆ ಆ ದೇವರ ನಡೆಸುವಿಕೆ ಅವರ ಜೀವಮಾನದಲ್ಲಿ ಅವರಿಗೆ ಗೊತ್ತಿತ್ತು. ಪ್ರತಿಯೊಂದು ಸನ್ನಿವೇಶಗಳಲ್ಲಿಯೂ ಸಹ ಆತನು ಆತನ ಮಕ್ಕಳನ್ನು ನಡೆಸುವಂಥ ಆತನಾಗಿದ್ದಾನೆ. ದೇವರಲ್ಲಿ ಭಯಭಕ್ತಿ ಉಳ್ಳವರ ಸುತ್ತಲೂ ಸಹ ಆ ಸೃಷ್ಟಿಕರ್ತನ ದೂತನು ದಂಡಿಸಿ ಕಾಯ್ದು ಕಾಪಾಡ್ತಾನೆ ಎಂಬುದಾಗಿ 34:8 ಕೀರ್ತನೆಯಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಯಾವಾಗಲೂ ಸಹ ನಮಗೆ ಸಹಾಯ ಮಾಡುವುದಕ್ಕಾಗಿ ಅವರು ನಮ್ಮೊಟ್ಟಿಗೆ ಇರುವಂಥವರಾಗಿದ್ದಾರೆ. ಸೃಷ್ಟಿಕರ್ತನ ಸಹಾಯವು ಯಾವಾಗಲೂ ನಮಗೆ ಇದೆ ಎನ್ನುವುದನ್ನು ನಾವು ಮರೆಯಬಾರದು. ನಮ್ಮನ್ನು ಕಾಯುವ ಆತನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ನಾವು ಸುರಕ್ಷಿತವಾಗಿ ನಿದ್ದೆ ಮಾಡಿ, ನಮ್ಮನ್ನೇ ನಾವು ಮರೆತು ನಿದ್ದೆ ಮಾಡಿ ಮತ್ತೆ ಸುರಕ್ಷಿತವಾಗಿ ಮತ್ತೊಂದು ದಿನವನ್ನು ನಾವು ದಿನವನ್ನು ನೋಡುತ್ತಾ ಇದ್ದೇವೆ ಅಂತಂದರೆ ಆತನು ನಮ್ಮನ್ನು ಕಾಪಾಡಿದ್ದರ ಪ್ರಯುಕ್ತವಾಗಿ. ಹೊರಗಡೆ ಹೋಗಿರ್ತಕ್ಕಂಥವರು ಇವತ್ತು ಅನೇಕರು ಹೊರಗಡೆ ಹೋಗಿರ್ತಕ್ಕಂಥವ್ರು ಮನೆಗೆ ಸುರಕ್ಷಿತವಾಗಿ ಬರ್ತಾ ಇಲ್ಲ. ಸೈತಾನನು ಯಾರನ್ನು ನುಂಗಲೆಂಬುದಾಗಿ ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಆತನು ತಿರುಗುತ್ತಾ ಇದ್ದಾನೆ. ದೇವರ ಮಹಾನ್ ಕೃಪೆಯಿಂದ ನೀವು ಹೋಗುವಾಗಲೂ ಬರುವಾಗಲೂ ಆತನು ನಿಮ್ಮನ್ನು ಕಾಪಾಡಿದ್ದಾನೆ. ಸಂಭವಿಸಲಿಕ್ಕಿರ್ತಕ್ಕಂಥ ಅನೇಕ ಅಪಾಯಗಳಿಂದ ಆತನು ತಪ್ಪಿಸಿದ್ದಾನೆ. ಇನ್ನು ಈ ಲೋಕವನ್ನೇ ಅಲ್ಲಕಲ್ಲೋಲ ಮಾಡುವಂಥ ರೋಗಾಣುಗಳಿಂದ, ವ್ಯಾಧಿಗಳಿಂದ, ಸಾಂಕ್ರಾಮಿಕ ರೋಗಗಳಿಂದ ನಮ್ಮನ್ನು ಆತನು ಕಾಪಾಡಿದ್ದಾನೆ. ಆತನು ನಮಗೆ ಸಹಾಯ ಮಾಡಿದ್ದಾನೆ. ಜಗತ್ತನ್ನು ಅಲ್ಲಕಲ್ಲೋಲ ಮಾಡುವಂಥ ಸಾಂಕ್ರಾಮಿಕ ರೋಗವು ಜಗತ್ತಿನಲ್ಲಿ ತಾಂಡವವಾಡುತ್ತಿರುವ ಆ ಸಂದರ್ಭದಲ್ಲಿ ಶ್ರೀಮಂತರು, ಹಣವಂತರೇ ಸಹಾಯಕ್ಕಾಗಿ ಅವರು ಮೊರೆಯಿಡುವ ಆ ಸಂದರ್ಭಗಳಲ್ಲಿ ಅನೇಕರು ನಿಸ್ಸಹಾಯಕರಾಗಿ ಪ್ರಾಣವನ್ನು ಬಿಟ್ಟಿದ್ದಾರೆ. ಆದರೆ ಆ ಸೃಷ್ಟಿಕರ್ತನು ಯಾವ ಯೋಗ್ಯತೆ ಇಲ್ಲದಂಥ ನಮ್ಮನ್ನು ಆತನು ಕಾಪಾಡಿದ್ದಾರೆ. ಆತನು ನಮಗೆ ಸಹಾಯ ಮಾಡುತ್ತಾರೆ. ಆತನು ಎಂದಿಗೂ ಸಹ ನಮ್ಮನ್ನು ತೊರೆಯುವುದಿಲ್ಲ, ಕೈ ಬಿಡುವುದಿಲ್ಲ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳೋಣ. ಯೌವನ ಕಾಲದಲ್ಲಿಯೂ ಸಹ ಆ ಸೃಷ್ಟಿಕರ್ತನನ್ನು ಬಿಡದೆ ಆತನಿಗೆ ನಿಷ್ಠೆಯುಳ್ಳವನಾಗಿ ಜೀವಿಸಿರ್ತಕ್ಕಂಥ ಯೋಸೇಫನನ್ನು ಕುರಿತಾಗಿ ನಾವು ಸತ್ಯವೇದದಲ್ಲಿ ನೋಡುವಾಗ ಆತನು ಎಲ್ಲವನ್ನೂ ಬಿಟ್ಟು ಹೋಗಬೇಕಾಯಿತು. ಆತನು ನಂಬಿರ್ತಕ್ಕಂಥ ಸಹೋದರರೇ ಆತನನ್ನು ತೊರೆದರು, ಆತನನ್ನು ಬೇಡ ಎಂದುಕೊಂಡರು. ಆದರೆ ಆ ಸೃಷ್ಟಿಕರ್ತನಿಗೆ ನಿಷ್ಠೆಯುಳ್ಳಂಥವನಾಗಿದ್ದಂಥ ಆ ಯೌವನಸ್ಥನಾಗಿರ್ತಕ್ಕಂಥ ಯೋಸೇಫನು ದೇವರ ಸಹಾಯವನ್ನು ಆತನು ಪಡೆದುಕೊಂಡನು. ದೇವರು ಆತನೊಂದಿಗಿದ್ದು ಸಹಾಯ ಮಾಡುತ್ತಾ ಆತನ ಮಾಡುವ ಪ್ರತಿಯೊಂದು ಕೆಲಸವನ್ನು ಆಶೀರ್ವದಿಸಿದರ ಪ್ರಯುಕ್ತವಾಗಿ ಆತನು ಬೆಳೆದು ಅಭಿವೃದ್ಧಿಯಾಗುತ್ತಾ ಬಂದನು. ಕೊನೆಗೆ ಆತನನ್ನು ಬೇಡ ಎಂದುಕೊಂಡವರೇ ಆತನ ಪಾದದ ಬಳಿಯಲ್ಲಿ ಬಂದು ಆತನ ಕ್ಷಮೆಯನ್ನು ಬೇಡಬೇಕಾಯಿತು. ಅಂಥ ಉನ್ನತವಾದ ಸ್ಥಾನದಲ್ಲಿ ದೇವರವರನ್ನು ಇರಿಸ್ತಾರೆ. ಇವತ್ತು ನಮ್ಮನ್ನು ಬೇಡ ಎಂದು ಬಿಟ್ಟು ಹೋಗಿರ್ತಕ್ಕಂಥವರು, ನಮ್ಮನ್ನು ಅವಮಾನಪಡಿಸಬೇಕೆಂಬುದಾಗಿ ನೋಡಿಕೊಂಡಿರ್ತಕ್ಕಂಥವರು, ಇವರಿಗೆ ಎಲ್ಲಿಂದ ಸಹಾಯ ಬರುತ್ತದೋ ನೋಡೋಣ ಎಂಬುದಾಗಿ ಎಂದುಕೊಂಡಿರ್ತಕ್ಕಂಥವರು, ಒಂದು ದಿನ ಬರುತ್ತದೆ ಇವರು ನಮ್ಮವರು ಎಂದು ಅವರೇ ಹೇಳಿಕೊಳ್ಳುವ ಉಪಾಧಿಯಲ್ಲಾಗುತ್ತದೆ. ಇವರು ದೇವರ ಮಕ್ಕಳು ಎಂಬುದಾಗಿ ಅವರ ಬಾಯಿಂದ ಸಾಕ್ಷಿ ಕೊಡುವ ಸಂದರ್ಭಗಳು ಬರುತ್ತವೆ. ಒಂದು ಮಾತ್ರ ನೆನಪಿನಲ್ಲಿಟ್ಟುಕೊಳ್ಳಬೇಕು, ದೇವರ ಸಹಾಯ, ಸೇನಾಧೀಶ್ವರನ ಸಹಾಯವು ಎಂದೆಂದಿಗೂ ಸಹ ನಮಗಿದೆ. ಸತ್ಯವೇದದಲ್ಲಿ ಆತನಿಗೆ ಹೆಸರು ಯಾವ ರೀತಿ ಇದೆ ಅಂದರೆ ಸೇನಾಧೀಶ್ವರನಾದ ಯೆಹೋವನ ಸೈನ್ಯಾಧಿಪತಿ. ಸೈನ್ಯಗಳು, ದೇವದೂತರ ಸೈನ್ಯ ಸಮೂಹವು ಆತನೊಂದಿಗೆ ಇರುವಂಥದ್ದನ್ನು ನಾವು ಕಾಣುತ್ತೇವೆ. ಆ ದೇವದೂತರ ಸಹಾಯವು ಸದಾ ನಮಗೆ ಸಿದ್ಧವಾಗಿ ಇರುವಂಥದ್ದಾಗಿದೆ. ನಾವು ಮಾಡುವ ಆ ಪ್ರಾರ್ಥನೆಗಳು ಸಹ ಆತನ ಸನ್ನಿಧಿಗೆ ತಲುಪುವಂಥವುಗಳಾಗಿವೆ. ಆತನು ನಮಗೆ ತನ್ನ ಮಕ್ಕಳ ಮುಖಾಂತರ, ಆತನು ದೇವದೂತರ ಮುಖಾಂತರ ನಮಗೆ ಸಹಾಯವನ್ನು ಮಾಡುವಂಥತನಾಗಿದ್ದಾನೆ.
121ನೇ ಕೀರ್ತನೆಯಲ್ಲಿ 121ನೇ ಕೀರ್ತನೆಯಲ್ಲಿ ನಾವು ಓದುವಾಗ 1ನೇ ವಚನದಿಂದ, ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು ಎಂಬುದಾಗಿ. ಪರ್ವತಗಳ ಕಡೆಗೆ ಯಾಕೆ ನೋಡಬೇಕು? ಯೆರೂಸಲೇಮಿನಲ್ಲಿ ದೇವಾಲಯವು ಎತ್ತರದ ಪ್ರದೇಶದಲ್ಲಿ, ಪರ್ವತಗಳ ಮೇಲೆ ಎತ್ತರದ ಪ್ರದೇಶದಲ್ಲಿ, ಉನ್ನತ ಸ್ಥಾನದಲ್ಲಿ ಕಟ್ಟಲ್ಪಡುತ್ತದೆ. ಅದಕ್ಕೆ ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ ಅಂತಂದರೆ ದೇವಾಲಯದ ಕಡೆಗೆ ನೋಡುತ್ತೇನೆ. ಸೊಲೊಮೋನನ ಪ್ರಾರ್ಥನೆ, ಆ ಒಂದು ದೇವಾಲಯವನ್ನು ಪ್ರತಿಷ್ಠೆ ಮಾಡುವಾಗ ಆತನು ಪ್ರಾರ್ಥನೆ ಮಾಡ್ತಾನೆ, ದೇವರೇ, ಯಾರ್ಯಾರು ದೇವಾಲಯದ ಕಡೆಗೆ ಕಣ್ಣೆತ್ತಿ ಮೊಣಕಾಲೂರಿ ಪ್ರಾರ್ಥಿಸ್ತಾರೋ ಅವರಿಗೆ ನೀವು ಸಹಾಯ ಮಾಡಿರಿ ಎಂಬುದಾಗಿ. ಇಲ್ಲಿಂದ ಸಹಾಯ ಮಾಡಿರಿ. ಈ ದೇವಾಲಯದ ಕಡೆಗೆ ಅವರೆಲ್ಲಿಗೆ ಹೋದರೂ ಸಹ ದೇವಾಲಯದ ಕಡೆಗೆ ತಿರುಗಿ ಪ್ರಾರ್ಥಿಸುವಾಗ ಅವರಿಗೆ ನೀವು ಸಹಾಯ ಮಾಡಿ. ಅದಕ್ಕೆ ಭಕ್ತನು ಹೇಳ್ತಾರೆ, ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು? ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ ನನ್ನ ಸಹಾಯವು ಬರುತ್ತದೆ ಎಂಬುದಾಗಿ. ಆತನೇ ಸಹಾಯ ಮಾಡುವಂಥತನಾಗಿದ್ದಾನೆ. ಆತನಿಂದ ಮಾತ್ರ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಅನುಮಾನವಿಲ್ಲದಂತೆ ಸಹಾಯವನ್ನು ನಾವು ಪಡೆಯುತ್ತೇವೆ. ಕಚೇರಿಗಳಲ್ಲಿ ಕೆಲಸ ಮಾಡುವಂಥವರುಗಳು ಸಹ ಅನೇಕರು, ಕೆಲವರು ನಿಷ್ಠಾವಂತರು ಸಹ ಇದ್ದಾರೆ. ಆದರೆ ಅನೇಕರು ಇತರರಿಗೆ ಸಹಾಯ ಮಾಡುವುದಕ್ಕೆ ಅವರ ಕೈಲಾಗುವಂಥದ್ದು ಇದ್ದರೂ ಸಹ ಲಂಚ ತೆಗೆದುಕೊಳ್ಳುವಂಥದ್ದು. ಅವರಿಗೆ ಇದೆಯೋ ಇಲ್ಲವೋ, ಹಣವು ಇದೆಯೋ ಇಲ್ಲವೋ ಯಾವ ಆಲೋಚನೆ ಇಲ್ಲದೆ ವಿದ್ಯಾರ್ಥಿಗಳಿಗೆ ಅವರ ಭವಿಷ್ಯವನ್ನು ರೂಪಿಸಿಕೊಳ್ಳುವಂಥ ಅವಕಾಶವು ಇವರು ಮಾಡಿಕೊಡುವಂಥ ಅವಕಾಶ ಇದ್ದರೂ, ಅವರು ಉದ್ಯೋಗ ಅವಕಾಶಗಳನ್ನು ಕಲ್ಪಿಸಿಕೊಡುವ ಅವಕಾಶ ಇದ್ದರೂ ಸಹ ಸಹಾಯ ಮಾಡದೆ ಸ್ವಾರ್ಥಪೂರಿತವಾಗಿರ್ತಕ್ಕಂಥ ಜೀವನ ಮಾಡುತ್ತಿರುವಂಥದ್ದು. ಆದರೆ ಆ ಸೃಷ್ಟಿಕರ್ತನು ಆತನ ಬಳಿಗೆ ಬರುವಾಗ ಖಂಡಿತ ಆತನು ನೀವು ಎಂಥವರು ಎಂಬುದಾಗಿ ಆತನು ನೋಡುವುದಿಲ್ಲ. ಆ ಯೇಸು ಕ್ರಿಸ್ತನು ತನ್ನ ಬಳಿಗೆ ಬಂದಂತೆ ಯಾರನ್ನೂ ಸಹ ಆತನು ಏನು ಮಾಡ್ತಾನೆ? ತಳ್ಳಿಬಿಡುವುದಿಲ್ಲ. ಆತನು ಸರ್ವರಿಗೂ ಆತನು ಸಹಾಯ ಮಾಡುವಂಥ ಆ ದೇವರಾಗಿದ್ದಾರೆ. ಅನ್ಯರು ಆತನನ್ನು ಕಾಣದವರಿಗೂ ಸಹ ಆತನು ಸಹಾಯ ಮಾಡಿರತಕ್ಕಂಥ ನಾವು ಸತ್ಯವೇದದಲ್ಲಿ ನೋಡುತ್ತೇವೆ. ಅನ್ಯರಿಗೂ ಸಹ ಆತನು ತನ್ನ ಸಹಾಯವನ್ನು ಸದಾ ಸಿದ್ಧವಾಗಿ ಕೊಟ್ಟಿರತಕ್ಕಂಥ ನಾವು ಸತ್ಯವೇದದಲ್ಲಿ ಕಾಣುತ್ತೇವೆ. ಅನ್ಯರು ಅಂತಂದರೆ ಆತನ ನಾಮಸ್ಮರಣೆ ಮಾಡದವರು ಯಾರೇ ಆಗಿರಲಿ, ಆತನ ಬಳಿಗೆ ಬರುವ ಯಾರನ್ನೂ ಸಹ ಆತನೇ ಮಾಡೋದಿಲ್ಲ, ತಳ್ಳಿ ಬಿಡುವುದಿಲ್ಲ, ಆತನು ತೆರೆಯುವುದಿಲ್ಲ. ಈ ಲೋಕದ ಜನರ ಸಹಾಯಕ್ಕಾಗಿ ಅಲೆದಾಡಿ ಬೇಸತ್ತು ಜೀವನವೇ ಸಾಕೆಂಬುವಂತೆ ಆಗಿದೆಯಾ? ಸೇನಾಧೀಶ್ವರನಾದ ಯೆಹೋವನ ಸಹಾಯ, ಆ ಶ್ರೀ ಯೇಸು ಕ್ರಿಸ್ತನ ಸಹಾಯವನ್ನು ಯಾಕೆ ನೀವು ಅಪೇಕ್ಷಿಸಬಾರದು, ಬೇಡಿಕೊಳ್ಳಬಾರದು, ಕೇಳಿಕೊಳ್ಳಬಾರದು? ಆತನು ಸದಾ ಸಿದ್ಧನಾಗಿದ್ದಾನೆ. ಈ ಲೋಕದಲ್ಲಿರ್ತಕ್ಕಂಥ ಸಹಾಯ ಮಾತ್ರವಲ್ಲ, ಪರಲೋಕ ರಾಜ್ಯವನ್ನು ಸೇರುವುದಕ್ಕೂ ಸಹ ಆತನು ಸಹಾಯ ಮಾಡುವಂಥತನಾಗಿದ್ದಾನೆ. ಅಂಥ ಕೃಪೆಯ ದೇವರು ನಮಗೆ ದಯಪಾಲಿಸಲಿ. ಆತನ ಪಾದ ಸನ್ನಿಧಿಯಲ್ಲಿ ಬಂದು ಆತನನ್ನು ಬೇಡುವ ಹಾಗೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ವಾಸ ಮಾಡುವ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರ. ಇಲ್ಲಿವರೆಗೆ ವಾಕ್ಯವನ್ನು ಆಲಿಸಿದ್ದೇವೆ. ನಿಮ್ಮ ನಾಮ ಮಹಿಮಾರ್ಥವಾಗಿ ಜೀವಿಸುವಂಥ ಮನಸ್ಸು ದಯಪಾಲಿಸಿರಿ. ನಿಮ್ಮಿಂದ ನಮಗೆ ಸಹಾಯವು ಸದಾ ಸಿದ್ಧವಾಗಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುವಂತೆ ಸಹಾಯ ನಡೆಸಿರಿ. ನಮ್ಮ ಪ್ರಾರ್ಥನೆ ಕೇಳೋದಕ್ಕಾಗಿ ನಿಮಗೆ ಸ್ತೋತ್ರ ತಂದೆ. ಕ್ರಿಸ್ತ ನಾಮದಲ್ಲಿ ಬೇಡುತ್ತೇವೆ ತಂದೆ. ಆಮೇನ್.